ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಹರಾರೆಯ ಕ್ರೀಡಾಂಗಣದಲ್ಲಿ ರನ್ಗಳ ಸುನಾಮಿ ಎದ್ದಿದೆ. 15ರ ಹರೆಯದ ಬಾಲಕನೊಬ್ಬ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದ್ರೆ ಅಲ್ಲಿ ದಾಖಲೆಗಳು ಧೂಳೀಪಟವಾಗುವುದು ಖಚಿತ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ದಶಕಗಳ ಕಾಲದ ದಾಖಲೆಯನ್ನ ಮುರಿದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ಬರೆದಿದ್ದಾನೆ ಈ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಕೇವಲ 18 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ವಿಶ್ವವನ್ನೇ ಬೆರಗುಗೊಳಿಸಿರುವ ಈ ಯುವ ತಾರೆಯ ಅಬ್ಬರ ಹೇಗಿತ್ತು? ಕ್ರಿಕೆಟ್ ಲೋಕದ ಈ ಹೊಸ ಸಂಚಲನದ ಬಗ್ಗೆ ನೋಡ್ತಾ ಹೋಗೋಣ. ಭಾರತೀಯ ಕ್ರಿಕೆಟ್ನ ಹೊಸ ಆಶಾ ಕಿರಣ ಎಡಗೈ ಬ್ಯಾಟರ್ ವೈಭವ್ ಸೂರ್ಯವಂಶಿ ಜಿಂಬಾಬ್ವೆ ವಿರುದ್ಧದ T20 ಪಂದ್ಯದಲ್ಲಿ ಅರ್ಧಶತಕ ಸಿಡಿಸಿ ವಿಶ್ವ ದಾಖಲೆಯ ಪುಟ ಸೇರಿದ್ದಾರೆ. ಕೇವಲ 15 ವರ್ಷ 118 ದಿನಗಳ ಪ್ರಾಯದಲ್ಲೇ ಈ ಐತಿಹಾಸಿಕ ಸಾಧನೆ ಮಾಡುವ ಮೂಲಕ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅರ್ಧಶತಕ ಬಾರಿಸಿದ ಜಗತ್ತಿನ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ನೇಪಾಳದ ಕುಶಾಲ್ ಮಲ್ಲಾ ಹೆಸರಲ್ಲಿದ್ದ ಬೃಹತ್ ದಾಖಲೆಯನ್ನ ಸುಲಭವಾಗಿ ಪುಡಿಗಟ್ಟಿರುವ ಈ 15ರ ಹರೆಯದ ವಂಡರ್ ಕಿಡ್ ತಮ್ಮ ಭರ್ಜರಿ ಬ್ಯಾಟಿಂಗ್ ಮೂಲಕ ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದ್ದಾರೆ. ಜಿಂಬಾಬ್ವೆ ನೀಡಿದ 126 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಭಾರತಕ್ಕೆ ವೈಭವ್ ಸೂರ್ಯವಂಶಿ ಸ್ಫೋಟಕ ಆರಂಭ ನೀಡಿತು. ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಅಂಗಳದಲ್ಲಿ ಸಿಕ್ಸರ್ಗಳ ಮಳೆ ಸುರಿಸಿದ್ದಾನೆ. ಕೇವಲ 18 ಎಸೆತಗಳಲ್ಲಿ 4 ಭರ್ಜರಿ ಬೌಂಡ್ರಿ ಹಾಗೂ 4 ಗಗನಚುಂಬಿ ಸಿಕ್ಸರ್ಗಳ ನೆರವಿನಿಂದ ಚೊಚ್ಚಲ ಅಂತಾರಾಷ್ಟ್ರೀಯ ಅರ್ಧಶತಕ ಪೂರ್ಣಗೊಳಿಸಿದ ವೈಭವ್ ಬರೋಬ್ಬರಿ 263.16ರ ಅಮೋಘ ಸ್ಟ್ರೈಕ್ ರೇಟ್ನಲ್ಲಿ ಜಿಂಬಾಬ್ವೆ ಬೌಲರ್ಗಳನ್ನ ಅಕ್ಷರಶಃ ಬೆಂಡೆತ್ತಿದ್ದಾನೆ. ಎದುರಾಳಿ ಪಡೆಯನ್ನ ಸಂಪೂರ್ಣವಾಗಿ ಕಂಗಾಲುಗೊಳಿಸಿ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ ವೈಭವ್ ಈ ಧಮಾಕ ಇನ್ನಿಂಗ್ಸ್ ಭಾರತದ ಸುಲಭ ಹಾಗೂ ಭವ್ಯ ಗೆಲುವಿಗೆ ಭದ್ರ ಬುನಾದಿ ಹಾಕ್ತು. ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರು 1989ರಲ್ಲಿ ಪಾಕಿಸ್ತಾನದ ವಿರುದ್ಧ 16 ವರ್ಷ 213 ದಿನಗಳಿದ್ದಾಗ ಬರೆದಿದ್ದ 35 ವರ್ಷಗಳ ಹಳೆಯ ಐತಿಹಾಸಿಕ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ಧೂಳೀಪಟ ಮಾಡಿದ್ದಾರೆ. ಕೇವಲ 15ರ ಹರೆಯದಲ್ಲೇ ಈ ಅಪರೂಪದ ಸಾಧನೆ ಮಾಡುವ ಮೂಲಕ ಐಸಿಸಿ ಪೂರ್ಣ ಪ್ರಮಾಣದ ಸದಸ್ಯತ್ವ ಅಂದ್ರೆ ಫುಲ್ ಮೆಂಬರ್ಶಿಪ್ ಹೊಂದಿರುವ ದೇಶಗಳ ಪೈಕಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅರ್ಧಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಅಭೂತಪೂರ್ವ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ರಹಮಾನುಲ್ಲಾ ಗುರ್ಬಾಜ್ ಅವರ ದಾಖಲೆಯನ್ನೂ ಉಡೀಸ್ ಮಾಡಿರುವ ವೈಭವ್ ಅತಿ ವೇಗವಾಗಿ ಬೆಳೆದ ಅದ್ಭುತ ಪ್ರತಿಭೆಯಾಗಿ ಮೂಡಿಬಂದಿದ್ದು ಭಾರತೀಯ ಕ್ರಿಕೆಟ್ನ ಅಪಾರ ಶಕ್ತಿಯನ್ನ ಮತ್ತೊಮ್ಮೆ ಇಡೀ ಜಗತ್ತಿಗೆ ಸಾರಿದ್ದಾರೆ. T20 ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸಿದ ಭಾರತೀಯ ಬ್ಯಾಟರ್ಗಳ ಹೆಮ್ಮೆಯ ಎಲೈಟ್ ಕ್ಲಬ್ಗೆ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಸೇರ್ಪಡೆಯಾಗಿದ್ದಾರೆ. ಯುವರಾಜ್ ಸಿಂಗ್ ಅವರ 12 ಎಸೆತಗಳ ಐತಿಹಾಸಿಕ ವಿಶ್ವ ದಾಖಲೆಯ ಬಳಿಕ ಕೇವಲ 18 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದ ಈ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ, ಶಿವಮ್ ದುಬೆ, KL ರಾಹುಲ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರಂತಹ ಘಟಾನುಘಟಿ ದಿಗ್ಗಜರ ಸಾಲಿಗೆ ವೈಭವ್ ಹೆಸರು ಸೇರ್ಕೊಂಡಿದೆ. ಆರಂಭಿಕ ಸತತ ವೈಫಲ್ಯಗಳ ನಂತರ ಸಿಕ್ಕ 5ನೇ ಅವಕಾಶದಲ್ಲೇ ಧಮಾಕ ಎಂಟ್ರಿ ನೀಡಿರುವ ಈ ವಂಡರ್ ಕಿಡ್ ಭಾರತೀಯ T20 ಕ್ರಿಕೆಟ್ನ ಸ್ಫೋಟಕ ಬ್ಯಾಟಿಂಗ್ ಪರಂಪರೆಯನ್ನ ಯಶಸ್ವಿಯಾಗಿ ಮುಂದುವರೆಸಿದ್ದಾರೆ. ವೈಭವ್ ಸೂರ್ಯವಂಶಿ ದಾಖಲೆಯ ಆಟದ ಬೆಂಬಲ ಹಾಗೂ ಯುವ ಆಟಗಾರರ ಸಾಂಘಿಕ ಪ್ರದರ್ಶನದೊಂದಿಗೆ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಜಿಂಬಾಬ್ವೆ ಪಡೆಗೆ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ಕಂಟಕರಾಗಿ ಪರಿಣಮಿಸಿ 125 ರನ್ಗಳಿಗೆ ನಿಯಂತ್ರಿಸಿದ್ರು. ಬಳಿಕ 126 ರನ್ಗಳ ಗುರಿಯನ್ನ ಭಾರತ ಕೇವಲ 13.2 ಓವರ್ಗಳಲ್ಲಿ ಅಂದ್ರೆ ಇನ್ನೂ 40 ಎಸೆತಗಳು ಬಾಕಿ ಇರುವಂತೆಯೇ ಸುಲಭವಾಗಿ ತಲುಪಿ 3 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ ಕಾಯ್ದುಕೊಂಡಿದೆ. ನಾಯಕನಾಗಿ ತಮ್ಮ 8ನೇ ಪಂದ್ಯದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಜಯ ಕಂಡ ಶ್ರೇಯಸ್ ಅಯ್ಯರ್ಗೆ ಈ ಪಂದ್ಯದ ಶುಭಾರಂಭವು ಅತ್ಯಂತ ವಿಶೇಷ ಸಂಭ್ರಮ ತಂದುಕೊಟ್ಟಿದೆ. ವೈಭವ್ ಸೂರ್ಯವಂಶಿ ಎಂಬ ಈ ಪ್ರತಿಭೆ ಭಾರತೀಯ ಕ್ರಿಕೆಟ್ನ ಭವಿಷ್ಯದ ಭರವಸೆಯಾಗಿದ್ದಾರೆ. ಕೇವಲ 15ನೇ ವಯಸ್ಸಿನಲ್ಲೇ ಸಚಿನ್ ಅಂತಹ ದಿಗ್ಗಜರ ದಾಖಲೆಯನ್ನ ಮೀರಿ ನಿಂತಿರೋದು ಸಾಮಾನ್ಯ ಸಾಧನೆಯಲ್ಲ. ಮೈದಾನದ 4 ದಿಕ್ಕುಗಳಲ್ಲಿ ಸಿಕ್ಸರ್ ಬಾರಿಸೋ ಈತನ ಬ್ಯಾಟಿಂಗ್ ಶೈಲಿ ನೋಡಿದ್ರೆ ಭಾರತಕ್ಕೆ ಮತ್ತೊಬ್ಬ ಸ್ಫೋಟಕ ಆರಂಭಿಕ ಆಟಗಾರ
ಆಟಗಾರ ಸಿಕ್ಕಿರೋದು ಕನ್ಫರ್ಮ್ ಆಗಿದೆ. ಹರಾರೆಯಲ್ಲಿ ಉದಯಿಸಿದ ಈ ಸೂರ್ಯ ಜಾಗತಿಕ ಕ್ರಿಕೆಟ್ನಲ್ಲಿ ಇನ್ನೆಷ್ಟು ದಾಖಲೆಗಳನ್ನ ಬರೆಯಲಿದ್ದಾನೆ ಎಂಬುದು ಅಭಿಮಾನಿಗಳ ಕುತೂಹಲ. ಒಟ್ಟಾರೆ ಹರಾರೆಯ ಕ್ರೀಡಾಂಗಣದಲ್ಲಿ ರನ್ಗಳ ಸುನಾಮಿ ಎದ್ದಿತ್ತು. 15ರ ಹರೆಯದ ಬಾಲಕನೊಬ್ಬ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದ್ರೆ ಅಲ್ಲಿ ದಾಖಲೆಗಳು ಧೂಳೀಪಟವಾಗುವುದು ಖಚಿತ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ದಶಕಗಳ ಕಾಲದ ದಾಖಲೆಯನ್ನು ಮುರಿದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ ಈ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಕೇವಲ 18 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ವಿಶ್ವವನ್ನೇ ಬೆರಗುಗೊಳಿಸಿದೆ ಈ ಯುವ ತಾರೆ.